ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಸಂಧ್ಯಾ. ನಾನಿವತ್ತು ನನ್ನ ಕಿಚನ್ ಟೂರ್ನ ಮಾಡ್ತಾ ಇದ್ದೀನಿ. ಬನ್ನಿ ನನ್ನ ಕಿಚನ್ ಹೇಗಿದೆ ಅಂತ ತೋರಿಸ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ನಾನು ನನ್ನ ಕಿಚನ್ ಇಂಟೀರಿಯರ್ಸ್ ಹೇಗಿದೆ ಮತ್ತು ನಾನು ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮೇಲೊಂದು ಅಪ್ಪರ್ ಕ್ಯಾಬಿನೆಟ್ ಇದೆ, ಸದ್ಯಕ್ಕೆ ಇದು ಖಾಲಿ ಇದೆ, ಇದ್ರಲ್ಲಿ ನಾನು ಏನು ಇಟ್ಟಿಲ್ಲ. ಇದ್ರ ಕೆಳಗಡೆ ಒಂದು ಸಿಂಗಲ್ ಡೋರ್ ಫ್ರಿಡ್ಜ್ ಇದೆ, ಅದ್ರ ಮೇಲೆ ಒಂದು ಫ್ರೂಟ್ಸ್ ಬೌಲ್ ಇಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಇದೆ, ಯಾಕಂದರೆ ಫ್ಯೂಚರಲ್ಲಿ ಡಬಲ್ ಡೋರ್ ಫ್ರಿಡ್ಜ್ ತೊಗೊಂಡ್ರೆ ಇಲ್ಲಿ ಇಡ್ಬೋದು ಅಂತ ಪ್ಲ್ಯಾನ್ ಮಾಡಿ ಇಲ್ಲಿ ಜಾಗ ಬಿಡಿಸಿದ್ದೀವಿ. ಸೊ ಈಗ ಡೋರ್ ಕ್ಯಾಬಿನೆಟ್ಸ್ ನೋಡೋಣ. ಸೊ ಇಲ್ಲಿ ನಾನು ಸ್ವಲ್ಪ ಪ್ಲಾಸ್ಟಿಕ್ ಬಾಕ್ಸ್ ಇಟ್ಟಿದ್ದೀನಿ, ಇಲ್ಲೆಲ್ಲ ಕವರ್, ಬ್ಯಾಗ್ ಕವರ್ ಎಲ್ಲ ಇಟ್ಟಿದ್ದೀನಿ. ಎರಡು ಟ್ಯಾಂಡಮ್ ಬಾಕ್ಸಸ್ ಇದೆ. ಸೊ ಇದನ್ನ ಹೀಗೆ ಇದರಲ್ಲಿ ಕೆಲವು ಪಾತ್ರೆಗಳನ್ನೆಲ್ಲ ಇಟ್ಟಿದ್ದೀನಿ. ನೀವು ನೋಡ್ಬೋದು, ಇದೆಲ್ಲ ಸಾಫ್ಟ್ ಕ್ಲೋಷರ್ ಸ್ಟ್ಯಾಂಡಮ್ ಬಾಕ್ಸಸ್. ನಾವು ಈ ರೀತಿ ಹೀಗೆ ಪುಷ್ ಮಾಡಬೇಕು ಅಂತ ಇಲ್ಲ, ಹೀಗಂದ್ರೆ ಅದೇ ಕ್ಲೋಸ್ ಆಗುತ್ತೆ. ಆ್ಯಂಡ್ ನೀವು ನೋಡಿರ್ಬೋದು, ಇವಾಗೆಲ್ಲ ಮ್ಯಾಜಿಕ್ ಟ್ರೇ ಅಂತೆಲ್ಲ ಯೂಸ್ ಮಾಡ್ತಾರೆ, ಬಟ್ ನನಗೆ ಆ ಕಾನ್ಸೆಪ್ಟ್ ಇಷ್ಟ ಇರಲಿಲ್ಲ, ಯಾಕಂದರೆ ಸ್ಪೇಸ್ ವೇಸ್ಟ್ ಆಗುತ್ತೆ ಅದರಲ್ಲಿ ಅಂತ ಅನಿಸ್ತಾ ಇತ್ತು. ಹಾಗಾಗಿ ನಾರ್ಮಲ್ ಆಗಿ ಹೀಗೆ ಶೆಲ್ಫ್ ಹಾಕ್ಸಿದ್ದೀವಿ. ಇದರಲ್ಲಿ ನಾನು ಊರಿಂದ ತಂದಿರೋ ಅಕ್ಕಿ ಮೂಟೆ, ರಾಗಿ ಮೂಟೆ ಇದನ್ನೆಲ್ಲ ಇಲ್ಲಿ ಡಂಪ್ ಮಾಡಿದ್ದೀನಿ. ಸುಮಾರು ಐಟಮ್ಸ್ನ ಇಲ್ಲಿ ಇಟ್ಟಿದ್ದೀನಿ. ಮರ ಇಟ್ಟಿದ್ದೀನಿ, ದೋಸೆದು ಹೆಂಚು, ತವಾ ಎಲ್ಲ ಇದರಲ್ಲೇ ನಾನು ಇಟ್ಟಿದ್ದೀನಿ. ನೋಡಿದ್ರೆ ನೀವು ಸ್ಟವ್ ನೋಡಿದ್ರೆ 4 ಬರ್ನರ್ ಸ್ಟವ್ ಇದು ಎಲಿಕಾ ಬ್ರ್ಯಾಂಡು, ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ 1.5 ಇಯರಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ಟವ್ ಕೆಳಗಡೆ ಕಟ್ಲರಿ ಯೂನಿಟ್ ಇದೆ. ಸೊ ಇಲ್ಲಿ ಸ್ಪೂನು, ಸೌಟು ಇದೆಲ್ಲ ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಗ್ಯಾಸ್ ಸಿಲಿಂಡರ್ ನಾವು ಪಾರ್ಕಿಂಗಲ್ಲಿ ಇಟ್ಟಿದ್ದೀವಿ. ಅದರದ್ದು ನಾಬ್ ಇಲ್ಲಿದೆ. ಸೊ ಇಲ್ಲಿ ಆನ್ ಆಫ್ ಮಾಡೋದಕ್ಕೆ ಅಂತ ಇಲ್ಲಿ ಇಷ್ಟು ಸ್ಪೇಸ್ನ ಬಿಡಿಸಿದ್ದೀನಿ. ಇದ್ರ ಕೆಳಗಡೆ ನಾನು ಎಲ್ಲ ಗ್ಲಾಸ್ನ ಬಾಕ್ಸು, ಕಪ್ಸ್, ಸ್ಟೀಲ್ ಕಪ್ನೆಲ್ಲ ಇಲ್ಲಿ ನಾನು ಜೋಡಿಸ್ಕೊಂಡಿದ್ದೀನಿ. ಇದ್ರ ಕೆಳಗಡೆ ಇನ್ನೊಂದು ಟ್ಯಾಂಡಮ್ ಬಾಕ್ಸ್ ಇದೆ. ಇದನ್ನೆಲ್ಲ ಟ್ಯಾಂಡಮ್ ಬಾಕ್ಸ್ ಅಂತಾರೆ. ಸೊ ಇಲ್ಲಿ ನಾನು ಕೆಲವು ಐಟಮ್ಸ್ನ ಹಾಕಿದ್ದೆ. ಕಿಚನ್ನ ಪ್ಲ್ಯಾನ್ ಮಾಡುವಾಗ ಮ್ಯಾಕ್ಸಿಮಮ್ ಸ್ಪೇಸ್ನ ಯುಟಿಲೈಸ್ ಮಾಡಬೇಕು ಅಂತ ಎಷ್ಟಾಗುತ್ತೋ ಅಷ್ಟು ಸ್ಟೋರೇಜ್ಗೆ ಕ್ಯಾಬಿನೆಟ್ಸ್ ಮಾಡ್ತೀವಿ. ಅದರಲ್ಲಿ ಇದೊಂದು ನನ್ನ ಮೋಸ್ಟ್ ಫೇವ್ರೆಟ್ ಇದು, ಯಾಕಂದರೆ ಇಲ್ಲಿ ಅಕ್ಕಿ, ರಾಗಿ ಹಿಟ್ಟು, ಅಕ್ಕಿ, ಗೋಧಿ ಹಿಟ್ಟು ಎಲ್ಲ ನಾನು ಇಲ್ಲೇ ಸ್ಟೋರ್ ಮಾಡಿದ್ದೀನಿ. ನೋಡ್ತಿರ್ಬೋದು, ಇದ್ರ ಕೆಳಗಡೆ ಒಂದು ಅಕ್ಕಿ ಮೂಟೆ ಇದೆ. ಅದಾದಮೇಲೆ ಡಿಶ್ ವಾಷರ್ಗೆ ಬೇಕಿರೋ ಡಿಟರ್ಜೆಂಟ್ ಪೌಡರ್, ಸಾಲ್ಟ್, ಲಿಕ್ವಿಡ್ ಎಲ್ಲ ನಾನು ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಒಂದು ಸಿಂಕ್ ಇದೆ. ಇದ್ರ ಕೆಳಗಡೆ ಡಸ್ಟ್ಬಿನ್ಸ್ ಇಟ್ಟಿದ್ದೀವಿ. ಡಸ್ಟ್ಬಿನ್ ಇದೆ. ಇದ್ರ ಮೇಲ್ಗಡೆ ಇರೋ ಅಪ್ಪರ್ ಕ್ಯಾಬಿನೆಟ್ ಅಲ್ಲಿ ನಾನು ಪ್ಲೇಟ್ಸ್, ಗ್ಲಾಸ್ ಎಲ್ಲ ಇಲ್ಲಿಟ್ಟಿದ್ದೀನಿ. ಇದ್ರ ಪಕ್ಕ ವಾಟರ್ ಫಿಲ್ಟರ್ ಇದೆ. ನೀವು ಇವಾಗೆಲ್ಲ ನೋಡಿರ್ಬೋದು, ವಾಟರ್ ಪ್ಯೂರಿಫೈಯರ್ ಎಲ್ಲ ಸಿಂಕ್ ಕೆಳಗಡೆ ಎಲ್ಲ ಇವಾಗ ಬರುತ್ತೆ. ಬಟ್ ನಮಗೆ ಈ ಕಾನ್ಸೆಪ್ಟ್ ಇಷ್ಟ ಇರಲಿಲ್ಲ, ಹಾಗಾಗಿ ನಾವು ವಾಲ್ ಮೌಂಟ್ ವಾಟರ್ ಫಿಲ್ಟರ್ನೇ ಹಾಕಿದ್ದೀವಿ. ಎಲ್ಲ 1-1.5 ತಿಂಗಳಿಗಾಗೋಷ್ಟು ಪ್ರಾವಿಷನ್ನ ನಾನು ಇದ್ರಲ್ಲಿ ಸ್ಟೋರ್ ಮಾಡಿದ್ದೀನಿ. ಇಲ್ಲಿ ತಂದಾಗ ಇಲ್ಲಿ ಇನ್ಸ್ಟಾಲ್ ಮಾಡಬೇಕು. ಸ್ಟ್ಯಾಕ್ ಇದೆ. ಇದು ಕಾರ್ನರ್ ಶೆಲ್ಫ್. ಇಲ್ಲಿ ನಾನು ಮಸಾಲ ಸ್ಪೈಸ್ ಬಾಕ್ಸ್ ಇಟ್ಟಿದ್ದೀನಿ. ಅದ್ರ ಪಕ್ಕ ಹಾರ್ಲಿಕ್ಸ್, ಬೋರ್ನ್ವಿಟಾ ಇದೆಲ್ಲ ಇಟ್ಟಿದ್ದೀನಿ. ಮೇಲೆಲ್ಲ ಇನ್ನು ಸ್ವಲ್ಪ ಡಬ್ಬಗಳನ್ನೆಲ್ಲ ಮೇಲಿಟ್ಟಿದ್ದೀನಿ. ಅದ್ರ ಕೆಳಗಡೆ ಒಂದು ಕಾರ್ನರ್ ಶೆಲ್ಫ್ ಮಾಡಿಸಿದ್ದೀನಿ. ಇಲ್ಲೆಲ್ಲ ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೆ ಅಂತ ಇಲ್ಲೆಲ್ಲ ಕೆಲವು ಸ್ಪೈಸಸ್ ಇಟ್ಟಿದ್ದೀನಿ. ಇಲ್ಲಿ ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ, ನೋಡ್ಬೋದು. ಪಕ್ಕ ಕ್ರಾಕರಿ ಯೂನಿಟ್ಸ್, ಇದೆರಡು ಕ್ರಾಕರಿ ಯೂನಿಟ್. ಇದು ಹೈಡ್ರಾಲಿಕ್ ಪ್ರೊಫೈಲ್ ಡೋರ್ಸ್ ಅಂತಾರೆ ಇದನ್ನ.
ಇದ್ರೊಳಗಡೆ ಕೆಲವು ಐಟಮ್ಸ್ನ ನಾನು ಇಲ್ಲಿ ಸ್ಟೋರ್ ಮಾಡಿದ್ದೀನಿ. ಇಲ್ಲಿ ನಾನು ಸ್ನ್ಯಾಕ್ಸ್ ಇಟ್ಟಿದ್ದೀನಿ, ಅದ್ರ ಮೇಲೆ ಕೆಲವು ಲಂಚ್ ಬಾಕ್ಸ್, ವಾಟರ್ ಬಾಟಲ್, ವಾಷರ್ ಇದೆ. ಡಿಶ್ ವಾಷರ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ನನ್ನ ಪ್ರೀವಿಯಸ್ ವಿಡಿಯೋ ಅಲ್ಲಿ ತೋರಿಸಿದ್ದೀನಿ. ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಡಿಶ್ ವಾಷರ್ ಮೇಲೆ ರೋಲಿಂಗ್ ಶೀಟರ್ ಇದೆ. ಇದರಲ್ಲಿ ಮಿಕ್ಸರ್ ಇಟ್ಟಿದ್ದೀನಿ, ಅದರದ್ದು ಜಾರ್ಸ್ ಎಲ್ಲ ನಾನು ಇಲ್ಲೇ ಇಟ್ಟಿದ್ದೀನಿ. ಅದ್ರ ಮೇಲೆ ಓವನ್ಗೆ ಅಂತ ಒಂದು ಶೆಲ್ಫ್ ಮಾಡಿಸಿದೀವಿ. ಓವನ್ ಇದ್ರ ಮೇಲೆ ನಾವು ಒಂದು ಲಾಫ್ಟ್ ಮಾಡಿಸಿದೀವಿ. ಪೂರ್ತಿ ಕಿಚನ್ ಲಾಫ್ಟ್ ಮಾಡಿಸಿಲ್ಲ. ರೀಸನ್ ನಾನೇನು ದೊಡ್ಡ ಪಾತ್ರೆಗಳನ್ನ ತಗೊಳ್ಳೋದಿಲ್ಲ, ನನ್ಗೆ ಯೂಸ್ ಆಗೋದಿಲ್ಲ. ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇಂಟೀರಿಯರ್ಸ್ ಮಾಡಿಸಿದ್ದೀನಿ. ಕಿಚನ್ ಹಾರ್ಟ್ ಆಫ್ ದ ಹೌಸ್ ಅಂತಾರೆ. ಹಾಗೆ ನನಗೂ ಕೂಡ ನನ್ನ ಕಿಚನ್ ಹೀಗೆ ಇರಬೇಕು, ಈ ಸ್ಟವ್ ಇಲ್ಲೇ ಇಡಬೇಕು, ಫ್ರಿಜ್ ಇಲ್ಲೇ ಇಡಬೇಕು ಅಂತ ಸಾಕಷ್ಟು ವಿಷಯ ನನ್ನ ತಲೆಯಲ್ಲೂ ಓಡ್ತಾ ಇತ್ತು. ಕನ್ಸ್ಟ್ರಕ್ಟ್ ಮಾಡೋಕ್ಕಿಂತ ಮುಂಚೆ ಸುಮಾರು ರಿಸರ್ಚ್ ಮಾಡಿ ನಾವು ಈ ಯು ಶೇಪ್ ಕಿಚನ್ನ ಫೈನಲೈಸ್ ಮಾಡಿದ್ವಿ. ಮೊದಲಿಗೆ ನನಗೆ ಒಂದು ಯುಟಿಲಿಟಿ ಇರಬೇಕು. ಸೊ ಇಲ್ಲಿಂದ ಎಂಟ್ರೆನ್ಸ್ ಹೊರಗಡೆಗೆ ಯುಟಿಲಿಟಿ ಇರಬೇಕು, ಅಲ್ಲಿ ಒಂದು ಸಿಂಕ್ ಇರಬೇಕು. ಯಾರಾದರೂ ಕೆಲಸದವರು ಹೊರಗಡೆಯಿಂದ ಬಂದು ಪಾತ್ರೆ ತೊಳೆದು ಹೋಗೋ ಥರ ಇರಬೇಕು ಅಂತೆಲ್ಲ ಸುಮಾರು ಐಡಿಯಾಸ್ ಇತ್ತು. ಬಟ್ ರಿಯಾಲಿಟಿಲಿ ಆ ಥರ ಎಲ್ಲ ಮಾಡೋಕ್ಕೆ ಹೋದರೆ ತುಂಬ ಚಿಕ್ಕದಾಗ್ಬಿಡುತ್ತೆ ಕಿಚನು. ನಮಗೆ ಇದ್ದಿದ್ದು ತಲೆಗೆ ಬಂದರೆ ಸ್ಪೇಷಿಯಸ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ ಸ್ಪೇಸ್ನ ಯುಟಿಲೈಸ್ ಮಾಡಬೇಕಿತ್ತು. ಸೊ ಡಿಶ್ ವಾಷನ್ನ ಹೊರಗಡೆ ಇಡೋಗೆ ಆಗ್ತಾಯಿಲ್ಲ, ಯಾಕಂದರೆ ಮಳೆ ನೀರೆಲ್ಲ ಬಂದರೆ ಅದ್ರ ಮೇಲೆಲ್ಲ ಇಟ್ಟಿರುತ್ತೆ. ಹಾಗಾಗಿ ಡಿಶ್ ವಾಷರ್ಗಂತ ಡೆಡಿಕೇಟೆಡ್ ಸ್ಪೇಸ್ ಬೇಕೇ ಬೇಕು. ಅದಾದಮೇಲೆ ಇಲ್ಲಿ ಡೋರ್ ಇಟ್ಟರೆ ಫ್ರಿಜ್ನ ಇಲ್ಲಿ ಪ್ಲೇಸ್ ಮಾಡಬೇಕು. ಸೊ ಯಾವಾಗಲೂ ಅಷ್ಟೇ ಫ್ರಿಜ್ಜಿಗೆ ಒಂದು ಡೆಡಿಕೇಟೆಡ್ ಸ್ಪೇಸ್ ಕಿಚನಲ್ಲಿ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಗನ್ನಿಸ್ತು. ಅದಾದಮೇಲೆ ಕಿಚನ್ನ ಪ್ಲ್ಯಾನ್ ಮಾಡೋದಕ್ಕಿಂತ ಮುಂಚೆ ನಾವು ಕೆಲವು ಪಾಯಿಂಟ್ಸ್ನ ನೆನಪಲ್ಲಿ ಇಟ್ಕೋಬೇಕು. ಅದರಲ್ಲಿ ಮೊದಲನೇದಂದರೆ ಸ್ಟವ್, ಫ್ರಿಜ್ ಹಾಗೂ ಸಿಂಕ್. ಈ 3 ಟ್ರಯಾಂಗಲ್ ಶೇಪಲ್ಲಿ ಇರಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ನಾವು ಯಾವ್ಯಾವ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಯೂಸ್ ಮಾಡ್ತೀವಿ ಅಂತ ಲಿಸ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಮಗೆ ಡಿಶ್ ವಾಷರ್ ಬೇಕು, ನಮಗೆ ಫ್ರಿಜ್ ಇರಬೇಕು, ಓವನ್ ಇರಬೇಕು ಅಂತ ಎಲ್ಲ ಇದ್ದಾಗ ನಾವು ಅದಕ್ಕಂತಾನೆ ಡೆಡಿಕೇಟೆಡ್ ಸ್ಪೇಸ್ನ ನಾವು ಮೊದಲೇ ಪ್ಲ್ಯಾನ್ ಮಾಡಬೇಕು. ಅಂದರೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಮತ್ತು ಪ್ಲಂಬಿಂಗ್ ವರ್ಕ್ ಎಲ್ಲ ಮೊದಲೇ ಮಾಡಬೇಕಲ್ವಾ. ಒಂದು ಟ್ರೇ ಇಟ್ಟಿದ್ದೀನಿ. ಈ ಟ್ರೇಯಲ್ಲಿ ಆಯಿಲ್ ಕ್ಯಾನ್ ಇದೆ, ಕಾಫಿ ಫಿಲ್ಟರ್ ಇದೆ, ತುಪ್ಪ ಇದೆ, ಎಣ್ಣೆ ಇದೆ. ಇದ್ರ ಪಕ್ಕ ನಾನು ಒಂದು ಎಲೆಕ್ಟ್ರಿಕ್ ಸ್ಟವ್ ಇಟ್ಟಿದ್ದೀನಿ. ಇದು ಪಿಜನ್ ಬ್ರ್ಯಾಂಡು, ಚೆನ್ನಾಗಿದೆ. ಜಾಸ್ತಿ ಯೂಸ್ ಮಾಡೋದಿಲ್ಲ, ಯಾವಾಗಲಾದರೂ ಒಂದೊಂದ್ಸತಿ ಯೂಸ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಅಡುಗೆ ಮಾಡಿರೋದನ್ನೆಲ್ಲ ನಾನು ಇಲ್ಲೇ ಇಡ್ತೀನಿ. ಸೊ ನನಗೆ ಯಾವಾಗಲೂ ಕೌಂಟರ್ ಟಾಪ್ ಯಾವಾಗಲೂ ಕ್ಲೀನಾಗೆ ಇರಬೇಕು ಅಂತ ಆಸೆ. ಆದರೆ ಇರೋದಿಲ್ಲ. ಆದಷ್ಟು ನನಗೆ ಯಾವಾಗಲೂ ಕೌಂಟರ್ ಟಾಪ್ ಕ್ಲೀನಾಗೆ ಈ ಥರ ಖಾಲಿಯಾಗಿರಬೇಕು ಅಂತ ಆಸೆ. ಬಟ್ ಟ್ರೈ ಮಾಡ್ತೀನಿ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಒಂದು ಬ್ಯಾಸ್ಕೆಟ್ ಇಟ್ಟಿದ್ದೀನಿ, ತೊಳೆದಿರೋ ಪಾತ್ರೆ. ಈಗ ಮ್ಯಾಕ್ಸಿಮಮ್ ಪಾತ್ರೆನ ಡಿಶ್ ವಾಷರ್ಗೆ ಹಾಕೋದು. ಕೆಲವೊಂದು 1-2 ಪಾತ್ರೆ ಇದ್ದರೆ ಅದನ್ನು ತೊಳೆದ್ಬಿಟ್ಟು ನಾನು ಇಲ್ಲೇ ಇರ್ತೀನಿ. ಇಲ್ಲೊಂದು ಶಾಪಿಂಗ್ ಬೋರ್ಡ್ ಇಟ್ಟಿದ್ದೀನಿ. ಇಲ್ಲೊಂದು ಬಿಗ್ ವಿಂಡೋ ಇದೆ. ಇಲ್ಲಿಂದ ಈಸ್ಟ್ ಇದು. ಬೆಳಗ್ಗೆ ಬಿಸಿಲು ಡೈರೆಕ್ಟಾಗಿ ಕಿಚನ್ ಒಳಗೆ ಬರುತ್ತೆ. ಹಾಗಾಗಿ ಇಲ್ಲೊಂದು ವಿಂಡೋ ಇಡ್ಸಿದ್ದೀವಿ. ನಮ್ಮ ಕಿಚನ್ಗೆ VWP ವುಡ್ನ ಯೂಸ್ ಮಾಡಿದ್ದೀವಿ. ಹಿಂಜಸ್ ಎಲ್ಲ
ಹ್ಯಾಪಲ್ ಬ್ರ್ಯಾಂಡ್ದು. ಆ್ಯಂಡ್ ಇದನ್ನೆಲ್ಲ ರೋಸ್ ಗೋಲ್ಡ್ ಅಲ್ಯೂಮಿನಿಯಂ ಫ್ರೇಮ್ ಪ್ರೊಫೈಲ್ ಡೋರ್ಸ್ ಅಂತ ಕರೀತಾರೆ. ಆ್ಯಂಡ್ ಇದು ಹೈಡ್ರಾಲಿಕ್ ಡೋರ್ಸ್, ಪ್ರೊಫೈಲ್ ಡೋರ್ಸ್. ನಮ್ಮ ಇಂಟೀರಿಯರ್ಸ್ನ ಉಜ್ಜಿ ಇಂಟೀರಿಯರ್ಸ್ ಅವ್ರ ಹತ್ರ ಡಿಸೈನ್ ಮಾಡಿಸಿದ್ದೀವಿ. ನಿಮ್ಗೆ ಯಾರಿಗಾದ್ರೂ ನಮ್ಮ ಇಂಟೀರಿಯರ್ಸ್ ಇಷ್ಟ ಆಗಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಹಾಕಿರ್ತೀನಿ, ನೀವು ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗಿತ್ತು ನನ್ನ ಮೋಸ್ಟ್ ಫಂಕ್ಷನಲ್ ಆ್ಯಂಡ್ ಮಾಡರ್ನ್ ಕಿಚನ್? ನಿಮಗೆಲ್ಲ ಇಷ್ಟ ಆಯಿತಾ? ದಯವಿಟ್ಟು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.